ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಂತೂ ನಾಟಕೀಯ ಬೆಳವಣಿಗೆ ನಡೆಯಿತು. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ನೋಡಿ, ಬಿಜೆಪಿ ವಿರುದ್ಧ ಮತಚೋರಿ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಬಳಿಕ ಸಿಎಂ ಸಿದ್ದರಾಮಯ್ಯ ಕೂಡ ಅದೇ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಶೃಂಗೇರಿಯಲ್ಲಿ ಬಿಜೆಪಿಯಿಂದ ಮತಚೋರಿ ಆಗಿದೆ ಅಂತ ಆರೋಪ. ಇಲ್ಲಾಂದ್ರೆ ಜೀವರಾಜ್ ಅವರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಮತಚೋರಿನೂ ಅಲ್ಲ, ಡಕಾಯಿತಿ ಅಂತ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಜರೆದಿದ್ದಾರೆ. ಬಿಜೆಪಿ ಗೆದ್ದಿರೋದೇ ಅಲ್ಲಿ ಅಸಂವಿಧಾನಿಕ ಅಂತ. ಈ ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತ ಒಂದು ಗಾದೆ ಇದೆ ಅಲ್ವೇನಮ್ಮ? ಮೈಸೂರಿನಲ್ಲಿ ಆಮೇಲೆ ಈ ಕೋತಿ ಬಾಯಿಗೆ ಎಲ್ಲ ತಿಂದ್ಬಿಟ್ಟು ಆಮೇಲೆ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. It amounts to criminal conspiracy and vote chore. Tampering. ತಾಳು ಆಮೇಲೆ ಕೇಳಬೇಕು, ಮಧ್ಯದಲ್ಲೇ ಕೇಳ್ಬಿಟ್ರೆ ಹೆಂಗೆ ನನಗೆ? ಈಗ ಬೇಸಿಸ್ ಏನು ಗೊತ್ತಾ? ಆಮೇಲೆ ಹೇಳ್ತೀನಿ ನಾನು. ರಾಜೇಗೌಡರಿಗೆ ಮೂರನೇ ಸುತ್ತಿನಲ್ಲಿ ಲಭಿಸಿದ್ದ 170 ಅಂಚೆ ಮತಗಳು. ಸಿಎಂ ಸಿದ್ದರಾಮಯ್ಯ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಶೃಂಗೇರಿಯಲ್ಲಿ ಮತ ಚೋರಿ ಆಗಿದೆ, ಇಲ್ಲಿ ಟ್ಯಾಂಪರಿಂಗ್ ಮಾಡಿ ಜೀವರಾಜ್ರನ್ನ ಗೆಲ್ಲಿಸೋ ಕೆಲಸ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಈ ಗಂಭೀರ ಆರೋಪಕ್ಕೆ ಪುಷ್ಟೀಕರಿಸುವಂತಹ ಸಾಕ್ಷ್ಯಗಳನ್ನು ಕೊಡ್ತಾರಾ ಅಥವಾ ಜಸ್ಟ್ ಆರೋಪವಾಗಿ ಇದು ಉಳಿಯುತ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಮರು ಮತ ಎಣಿಕೆ ಟೈಮ್ನಲ್ಲಿ ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಸ್ಥಳೀಯ ಅಬ್ಸರ್ವರ್ಸ್ ಇರ್ತಾರೆ, ಎಲೆಕ್ಷನ್ ಕಮಿಷನ್ ಇಂದ ಅಬ್ಸರ್ವರ್ಸ್ ಬಂದಿರ್ತಾರೆ. ಹೆಂಗಿದು ಮತ ಚೋರಿ ಅನ್ನೋದನ್ನ ನೋಡಬೇಕಾಗುತ್ತೆ.